ಬನ್ನಿ ಸ್ನೇಹಿತರೆ, ನಾವೀಗ ಫ್ರಂಟಿಗೆ ಲೈನಿಂಗ್ ಹೇಗೆ ಅಟ್ಯಾಚ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ಈಗ ಲೈನಿಂಗನ್ನು ನೀಟಾಗಿ ಇಟ್ಕೊಂಡು ಇದೇ ರೀತಿಯಾಗಿ ಇಲ್ಲಿ ನ್ಯಾಚ್ ಹೊಡೆದಿರ್ತೀನಿ, ಅಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಸರಿ ಮಾಡ್ಕೊಂಡು ನೀಟಾಗಿ ಅಟ್ಯಾಚ್ ಮಾಡಬೇಕು. ಕೈ ಇದೇ ರೀತಿ ಇರಬೇಕಾಗಲೇ ಬಟ್ಟೆ ಆಚೆ ಈಚೆ ಹೋಗೋದಿಲ್ಲ. ಈಗ ಅಟ್ಯಾಚ್ ಮಾಡೋದ್ರಿಂದ ತುಂಬ ನೀಟಾಗಿ ಲೈನಿಂಗು ಅಟ್ಯಾಚ್ ಆಗುತ್ತೆ. ಈಗ ಏನು ನಾವು ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಲೈನಿಂಗ್ ಅಟ್ಯಾಚ್ ಮಾಡೋದು ನೀಟಾಗಿ ಅಟ್ಯಾಚ್ ಮಾಡಿದರೆ ಬ್ಲೌಸು ಸಹ ನೀಟಾಗಿ ಸ್ಟಿಚ್ ಮಾಡಲಿಕ್ಕೆ ಆಗುತ್ತೆ. ಸ್ನೇಹಿತರೆ, ನಾನು ಈ ವಿಡಿಯೋ ನೋಡ್ತಿರೋದು ನಾನು ಯೂಟ್ಯೂಬನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಅಂತ ಬೆಲ್ ಒತ್ತಿ, ಆಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನನ್ನ ಎಲ್ಲ ವೀಡಿಯೋಗಳು ನೋಟಿಫಿಕೇಷನ್ ಬರುತ್ತೆ, ಆಗ ನೀವು ನನ್ನ ವೀಡಿಯೋಗಳನ್ನು ನೋಡ್ಬೋದು ಸ್ನೇಹಿತರೆ. ಮತ್ತು ಫೇಸ್ಬುಕ್ ಪೇಜನ್ನು ಸಹ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ, ಅದನ್ನು ಫಾಲೋ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ಯಾವುದ್ರ ಬಗ್ಗೆ ನಿಮಗೆ ವೀಡಿಯೋ ಬೇಕು ಅಂದರೆ ಕಾಮೆಂಟ್ ಮಾಡಿ, ಅದ್ರ ಬಗ್ಗೆನೇ ನಾನು ವೀಡಿಯೋ ಮಾಡಿ ಟೈಲರಿಂಗ್ ಬಗ್ಗೆ ವೀಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಈ ರೀತಿ ಲೈನಿಂಗ್ ಅಟ್ಯಾಚ್ ಮಾಡಿದ್ದಾಯಿತು. ಈಗ ಮೇನ್ ಪೀಸ್ ಎಕ್ಸ್ಟ್ರಾ ಇರೋದನ್ನ ಟ್ರಿಮ್ ಮಾಡೋಣ ಸ್ನೇಹಿತರೆ. ನೀಟಾಗಿ ಟ್ರಿಮ್ ಮಾಡ್ಕೊಂಡು ಈ ರೀತಿ ಮಾಡಿದ್ದಾಯಿತು ಸ್ನೇಹಿತರೆ. ಈಗ ನೀಟಾಗಿ ಲೈನಿಂಗನ್ನು ಅಟ್ಯಾಚ್ ಮಾಡಿದ್ದೀನಿ. ಈಗ ಡಾಟ್ ಹಿಡಿಯೋಣ. ಮೇನ್ ಡಾಟು ಮಾರ್ಕ್ ಮಾಡಿದ್ದೀನಿ, ಆ ಮಾರ್ಕಿಗೆ ಕರೆಕ್ಟಾಗಿ ಹೊಲಿಗೆನ ಇದನ್ನು ಇದು ಫೋಲ್ಡ್ ಮಾಡಬೇಕು. ಆವಾಗ ಫಿನಿಶಿಂಗ್ ಅನ್ನೋದು ನೀಟಾಗಿರುತ್ತೆ ಸ್ನೇಹಿತರೆ, ಕಚ್ಚಾಗೋದಿಲ್ಲ. ಹೀಗೆ ಇದನ್ನು ಸಹ ಸೈಡ್ ಡಾಟ್ ಇದು ಆರ್ಮಲ್ ಡಾಟು. ಇದು ಎಕ್ಸ್ಪಟ್ಟಿ ಡಾಟು. ಈ ರೀತಿ 4 ಡಾಟ್ಗಳನ್ನು ನೀಟಾಗಿ ಹಿಡಿದ್ರೆ ನಮಗೆ ಎಲ್ಲ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಸ್ನೇಹಿತರೆ. ಫ್ರಂಟು ನೀಟಾಗಿ ರೆಡಿ ಆಗುತ್ತೆ. ನೋಡಿ, ಈ ರೀತಿ ಇದನ್ನ ನಾವು ಉಗುರಿಂದ ಕೆರೆದ್ರೆ ಫಿನಿಶಿಂಗ್ ಅನ್ನೋದು ನೀಟಾಗಿರುತ್ತೆ ಸ್ನೇಹಿತರೆ. ಇಲ್ಲಾಂದರೆ ಒಂಥರ ರಿಂಕಲ್ ಥರ ಕಾಣುತ್ತೆ. ನಾವು ಐರನ್ ಮಾಡೋದೇ ಬೇಕಾಗಿಲ್ಲ. ನಾವು ಟೈಲರ್ಗಳಲ್ಲಿ ಇರೋದು ಒಂದೇ ಇದು. ನಾವು ಏನು ಸ್ಟಿಚ್ ಮಾಡಬೇಕಾದ್ರೆ ಈ ರೀತಿ ಎಲ್ಲ ಎಲ್ಲೆಲ್ಲಿ ಹೊಲಿಗೆ ಹಾಕಿತ್ತು ಅಲ್ಲೆಲ್ಲ ಈ ರೀತಿ ಚೀಟ್ಕೊಂತ ಇದ್ದರೆ ನೀಟಾಗಿ ಪ್ರಿಂಟ್ ಅನ್ನೋದು ರೆಡಿಯಾಗಿದೆ ಸ್ನೇಹಿತರೆ. ಮುಂದೆ ಸ್ಲೀವ್ಸ್ ಹೇಗೆ ರೆಡಿ ಮಾಡೋದು ಅಂತ ಹೇಳ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಸಹ ನನ್ನ ಈ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ನನ್ನ ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡಿ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ.